ಇನ್ನು ಬೆಳಗಾವಿ ಜಿಲ್ಲಾಧಿಕಾರಿಗಳೇ ಇನ್ನಾದರೂ ಜನರ ಗೋಳನ್ನ ಕೇಳಿ, ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳೇ ಓಗಾರ್ ಖುರ್ದ ಜನರ ಪಾಡು ನೋಡಿ ನೀವಾದರೂ ಕಣ್ಣುಬಿಟ್ಟು, ಇನ್ನು ಕಾಗವಾಡ ತಹಶೀಲ್ದಾರ್ ಸಾಹೇಬ್ರೆ ನಿಮ್ಮ ಜವಾಬ್ದಾರಿ ಏನು? ನಿಮ್ಮ ಗಮನಕ್ಕೆ ಬಂದಿಲ್ವಾ? ಬೆಳಗಾವಿ ಜಿಲ್ಲಾಧಿಕಾರಿಗಳು ಸ್ವಲ್ಪ ದೂರ ಇರ್ತಾರೆ ಅನ್ಕೊಳ್ಳೋಣ, ಬೆಳಗಾವಿ ನಗರದಲ್ಲಿ ಇರ್ತಾರೆ ಅನ್ಕೊಳ್ಳೋಣ, ಉಪವಿಭಾಗಾಧಿಕಾರಿಗಳು ನಿಮಗಿಂತ ಸ್ವಲ್ಪ ದೂರ ಇರ್ತಾರೆ ಅನ್ಕೊಳ್ಳೋಣ. ಕಾಗವಾಡ ತಹಶೀಲ್ದಾರ್ ಸಾಹೇಬ್ರು ನಿಮ್ಮ ಮೂಗಿಗೂ ಕೂಡ ಸ್ಮೆಲ್ ಬಡಿಯುತ್ತಲ್ರಿ, ನಿಮಗೂ ಆ ಬಗ್ಗೆ ಚಿಂತೆ ಇಲ್ವಾ? ನಿಮ್ಮ ಜನರ ಬಗ್ಗೆನೇ ನಿಮಗೆ ಗಮನ ಇಲ್ವಾ? ಇನ್ನೆಷ್ಟು ಮನವಿ ಮಾಡ್ಕೋಬೇಕು ಜನ, ಇನ್ನೆಷ್ಟು ಭಯ ಪಡಬೇಕು ಜನರ ಆರೋಗ್ಯ ಇನ್ನೆಷ್ಟು ಹಾಳಾಗಬೇಕು ಹೇಳಿ. ಉಗಾರ್ ಶುಗರ್ಸ್ನ ಎಥೆನಾಲ್ ಘಟಕ ಕೂಡಲೇ ಸ್ಥಳಾಂತರ ಮಾಡಿ. ಉಗಾರ್ ಖುರ್ದ ಜನರ ಜೊತೆ ಗ್ಯಾರಂಟಿ ನ್ಯೂಸ್ ಇದೆ. ಅಧಿಕಾರಿಗಳೇ ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ಜನರ ಆರೋಗ್ಯವನ್ನ ಕಾಪಾಡಿ ಅನ್ನೋದು ಗ್ಯಾರಂಟಿ ನ್ಯೂಸ್ನ ಕಳಕಳಿ. ಗ್ಯಾರಂಟಿ ನ್ಯೂಸ್ ಇದರ ಬಗ್ಗೆ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದೆ. ನಿರಂತರವಾಗಿ ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಯಾವುದರಿಂದ ಸಮಸ್ಯೆ ಆಗ್ತಾ ಇದೆ ಎಲ್ಲವನ್ನೂ ಕೂಡ ತನಿಖೆಯನ್ನ ಮಾಡ್ತು ಗ್ಯಾರಂಟಿ ನ್ಯೂಸ್. ಅದಾದ ನಂತರ ಅಲ್ಲಿನ ಜನರಿಗೆ ಹೋಗಿ ಪ್ರಶ್ನೆ ಮಾಡಿದಾಗ, ಅಯ್ಯೋ ನೀವಾದ್ರೂ ಬಂದ್ರಲ್ಲ ನಮ್ಮ ಗೋಳನ್ನ ಕೇಳೋದಕ್ಕೆ ಅಂತ ಹೇಳಿದ್ರಲ್ಲ, ಗ್ಯಾರಂಟಿ ನ್ಯೂಸ್ ಅಲ್ಲ ಗ್ಯಾರಂಟಿ ದೇವರು ಅಂತ ಜನರ ಬಾಯಿಂದ ಬಂದಿರುವಂತ ಮಾತದು. ಅಂದ್ರೆ ಜನರು ಎಷ್ಟು ಬಳಲಿ ಬೆಂಡಾಗಿದ್ದಾರೆ ಅಂತ ಅಂದ್ರೆ, ಯಾರಾದ್ರೂ ಬಂದು ನಮ್ಮ ಸಮಸ್ಯೆಯನ್ನ ಕೇಳಿ ಅಂತ ಅಸಹಾಯಕತೆಯನ್ನ ತೋರಿಸ್ತಾ ಇದ್ದಾರೆ. ಹೋಗಿ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತರ್ತಾರೆ, ಉಪವಿಭಾಗಾಧಿಕಾರಿಗಳ ಗಮನಕ್ಕೆ ತರ್ತಾರೆ, ಕಾಗವಾಡದ ತಹಶೀಲ್ದಾರ್ ಗಮನಕ್ಕೆ ತರ್ತಾರೆ. ನೋ ಯೂಸ್, ಯಾರೂ ತಲೆ ಕೆಡಿಸಿಕೊಳ್ತಾ ಇಲ್ಲ. ಹಾಗಾದ್ರೆ ಒಬ್ಬ ಸುನೀಲ್ ಅವ್ರು ಮಾತಾಡಿದ್ರಲ್ಲ, RTI ಕಾರ್ಯಕರ್ತರು, ಅವರು ಆರೋಪ ಮಾಡಿದ್ರು, ಇಲ್ಲಿರುವಂತ ಅಧಿಕಾರಿಗಳೆಲ್ಲ ಉಗಾರ್ ಶುಗರ್ ಜೊತೆಗೆ ಶಾಮೀಲಾಗಿದ್ದಾರೆ ಅಂತ ಏನು ಆರೋಪ ಮಾಡಿದ್ರಲ್ಲ, ಅದು ನಿಜ ಅಂತ ಅನ್ಸುತ್ತೆ. ಇಷ್ಟು ವರ್ಷ ಆದ್ರೂ ಯಾರು ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು. ಗ್ಯಾರಂಟಿ ನ್ಯೂಸ್ ಪಾರ್ಟ್ 3 ಇದು. ಅಂದ್ರೆ ಈ ಉಗಾರ್ ಶುಗರ್ಸ್ ಕರ್ಮಕಾಂಡದ ಪಾರ್ಟ್ 3 ಅನ್ನ ಇವತ್ತು ನಿಮ್ಮ ಮುಂದೆ ಪ್ರಸಾರ ಮಾಡ್ತು. ಕಾರಣ ಏನು? ಗ್ಯಾರಂಟಿ ನ್ಯೂಸ್ ಅಲ್ಲಿಗೆ ಹೋಗಿ, ಆ ಪ್ರದೇಶಕ್ಕೆ ಹೋಗಿ ಜನರ ಜೊತೆಗೆ ಮಾತಾಡಿ ಅಲ್ಲಿನ ಸಮಸ್ಯೆಯನ್ನ ನೋಡ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ಅಲ್ಲಿನ ಜಿಲ್ಲಾಧಿಕಾರಿಗಳು, ಅಲ್ಲಿನ ಉಪವಿಭಾಗಾಧಿಕಾರಿಗಳು, ಕಾಗವಾಡದ ತಹಶೀಲ್ದಾರ್ ಸಾಹೇಬರು ಹೋಗಿ ಜನರ ಜೊತೆಗೆ ಮಾತಾಡಿದ್ರೆ, ಅಲ್ಲಿ ಹೋಗಿ ನಿಂತ್ಕೊಂಡ್ರೇನೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಏನು ಸಮಸ್ಯೆ ಅಂತ ಹೇಳಿ. ನೀವೇನಾದರೂ ಇದನ್ನು ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾಗಲಿಲ್ಲ ಅಂತ ಅಂದರೆ ಗ್ಯಾರಂಟಿ ನ್ಯೂಸ್ ಇದನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಒಂದು ಅಭಿಯಾನ ಇದು, ಗ್ಯಾರಂಟಿ ನ್ಯೂಸ್ನ ದೊಡ್ಡ ಅಭಿಯಾನ. ಸೊ ನೀವು ಇದನ್ನು ಆದಷ್ಟು ಬೇಗ ಸರಿ ಮಾಡಿ. ಜೊತೆಗೆ ಉಗಾರ್ ಖುರ್ದದ ಜನ ಏನು ಬೇಡ್ಕೊಳ್ತಾ ಇದ್ದಾರೆ, ಆ ಒಂದು ಎಥೆನಾಲ್ ಘಟಕವನ್ನು ಬೇರೆ ಕಡೆಗೆ ಕಳಿಸ್ಕೊಡಿ, ಅದನ್ನು ಅನ್ನೋ ನಿಟ್ಟಿನಲ್ಲಿ ಅದನ್ನು ಮಾಡಿಕೊಡಿ. ಇದು ನಮ್ಮ ಮನವಿ ಮತ್ತು ಎಚ್ಚರಿಕೆ.